ಹಲೋ ವೆಲ್ಕಮ್ ಟು ಜ್ಯೋತಿ ಆಶ್ರಯ ವಿಕಾಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ತಕ್ಷ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ಹೇಗ್ ಸೆಲೆಬ್ರೇಷನ್ ಇರುತ್ತೆ, ಅವನ್ ಎಷ್ಟು ಎಂಜಾಯ್ ಮಾಡ್ತಾನೆ, ಏನೇನೆಲ್ಲ ಇರುತ್ತೆ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನೋಡ್ತೀರಾ. ಸೊ ಲೆಟ್ಸ್ ಗೆಟ್ ಇನ್. ಸೊ ಬರ್ಡೇ ಡೆಕೋರೇಷನ್ ನಮ್ಮದು ಈ ಥರ ಇತ್ತು. ಬ್ಲ್ಯಾಕ್ ವಿತ್ ಸಿಲ್ವರ್ ಬಲೂನ್ಸ್, ಹಾಗೆ ಸ್ವಲ್ಪ ಗೋಲ್ಡ್ ವೈಟ್ ಮಿಕ್ಸ್ಚರ್ ಆಗಿತ್ತು. ಬಿಕಾಸ್ ಆನ್ ದ ಬರ್ಡೇ ಕಾಸ್ಟ್ಯೂಮ್ ಕೂಡ ಅದಕ್ಕೆ ರಿಲೇಟೆಡ್ ಆಗೇ ಇದೆ ಅಂತ. ಆ್ಯಂಡ್ ಈ ಡೆಕೋರೇಷನ್ನ ನಮಗೆ ಮಾಡಿಕೊಟ್ಟಿದ್ದು ಪ್ಲ್ಯಾನ್ ಇವೆಂಟ್ಸ್ ಅವರು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಪ್ಲೇ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ಔಟ್. ನಿಮ್ಮ ಬರ್ಡೇ ಪಾರ್ಟೀಸ್ ಏನಾದರೂ ಚಿತ್ರದುರ್ಗದಲ್ಲಿತ್ತು ಅಂದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಅವ್ನು ಥರ್ಲೆ ಮಾಡ್ತಾಯಿದ್ದ. ಹಾಗೆ ಇವರಂತೂ ಸಾಂಗಿಗೆ ಡ್ಯಾನ್ಸ್ ಆಡಿಕೊಂಡು ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಕೇಕ್ ಕೂಡ ನಾವು ಈ ಪ್ರತಿ ವರ್ಷ ಮಾಡಿಸೋ ಹಾಗೆ 7th Heaven ಬೇಕ್ರಿಲಿ ಕೇಕ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಅವನ್ ನೋಡಿ ಎಷ್ಟು ಜೋಶಲ್ಲಿದ್ದಾನೆ. ಇವ್ರು ಯಾವಾಗ ಕೇಕ್ ಕೊಡ್ತಾರೋ ಅಂತ ಕಾಯ್ತಾ ಇದ್ದಾರೆ. ಅವನ್ ಯಾವಾಗ ಕೇಕ್ ತಿಂತೀನೋ ಅಂತ ಕಾಯ್ತಾ ಇದ್ದಾನೆ. ನಾವು ವಿಶ್ ಮಾಡೋದ್ರಲ್ಲಿ ಬಿಸಿ ಇದೀವಿ. ಇನ್ನು ಇವ್ರ ಬರ್ಡೇ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ತಾ ಇರೋ ಕ್ಯಾಮ್ರಾಮನ್ನ ತೋರಿಸ್ತೇನೆ. ನನಗೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇದೆ, ಇವಾಗ ನೆನಪಾಗ್ತಾ ಇದೆ. ಮುಸ್ತಫಾ ಟಿಡಿನ್ ಟಿನ್ ಟಿಡಿನ್ ಟಿನ್. ಸೀನಿಯರ್ ಸಿಟಿಸನ್ಸ್ ಎಲ್ಲ ಫೋಟೋ ಫಸ್ಟ್ ಪೋಸ್ ಕೊಟ್ಟು ಆಮೇಲೆ ಕೇಕ್ ಕಟ್ ಮಾಡೋದು ಇವರೆಲ್ಲ. ನೋಡಿ ಏನಂದ್ರು ಸಣ್ಣವರಿಂದಾಗ ಬರ್ಡೇ ಸೆಲೆಬ್ರೇಷನ್ಸ್ ಚೆನ್ನಾಗೆ ಎಲ್ಲರೂ ಬರ್ತಾ ಇರ್ತಾರೆ ಮನೆಗೆ. ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಚೆನ್ನಾಗೇ ಇರ್ತವಂತ. ದೊಡ್ಡವ್ರು ಅಂದಮೇಲೆ ಅದೇ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಮ್ಮದು ಬರ್ಡೇಗೆ ವಿಶ್ ಮಾಡಿರ್ತಾರೆ, ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡಬೇಕು. ಕೇಕ್ ತಿನ್ಸು ಅಂದರೆ ಅವನೇ ಸ್ಪೂನೆಲ್ಲ ನೆಕ್ಕೊಂಡು ತರಲೆ ಮಾಡ್ತಾ ಇದ್ದಾನೆ. ಇವನ್ ನೋಡ್ರಿ, ಹಿಂಗೂ ಫೋಟೋ ಶೂಟ್ ಮಾಡಿಸ್ಕೋಬೋದು ಸ್ಪೂನೆಲ್ಲ ಇಟ್ಕೊಂಡು ಬರ್ಡೇಲಿ. ನಮ್ಮಮ್ಮ ಅಂದ್ರೆ ನಮ್ಮ ಅಜ್ಜಿಗೆ ಕೇಕ್ ತಿನ್ಸಕ್ ಬಾ ಅಂತ ಕೂಡ ಕರಿಬೇಕು. ಈ ಆಗಿನ ಕಾಲದವ್ರಿಗೆ ಫೋಟೋ ಅಂದ್ರೆ ಅದೇನ್ ಶೈಯೋ ಏನಪ್ಪ. ಅವನಂತೂ ಕೇಕ್ ತಿಂದು 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 ಸಾಕಾಗೋಯ್ತು. ಈಗ ಅವ್ರ ಮಾತಾಜಿ ಬಂದರು. ಅಂದರೆ ಅವ್ರ ಸ್ಕೂಲಲ್ಲಿ ಮ್ಯಾಮ್ ಸರ್ ಅಂತೆಲ್ಲ ಕರೆಯಂಗಿಲ್ಲ, ಮಾತಾಜಿ ಗುರುಜಿ ಅಂತ ಕರಿಬೇಕು. ಅವ್ರು ಬಂದರು. ನಮ್ಮದು ಜ್ಞಾನ ಭಾರತಿ ಸ್ಕೂಲ್ ಬಿಟ್ಟರೆ ನೆಕ್ಸ್ಟು ಮಾತಾಜಿ ಗುರುಜಿ ಅಂತ ಕರೆಯೋಕ್ಕೆ ಒಂದು ಸ್ಕೂಲ್ ನಮ್ಮ ದುರ್ಗದಲ್ಲಿ ಇದೆ ಅಂತ ನನಗೆ ಗೊತ್ತಾಗಿದೆ ಇವ್ರ ಸ್ಕೂಲಿಂದ. ಇವ್ರು ನೋಡಿ ಇವರೇನೋ ಆಟ ಆಡ್ತಾ ಇದ್ದಾರೆ. ಅವ್ರ ಮಾತಾಜಿಗೆ ಸ್ಕೂಲಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ಗೂ ಒಂದು ಸಿಕ್ಕಾಪಟ್ಟೆ ಫೇವ್ರೇಟು, ಯಾಕಂತ ಗೊತ್ತಿಲ್ಲ.
ಅವ್ರ ಹತ್ರ ಎಲ್ಲ ಮಾತಾಡಿಸಿದೆ, ನನ್ನ ಜೊತೆ ಫೋಟೋ ತಗೊಂಡಿಲ್ಲ ಅಂತ ಅಕ್ಕ ತಮ್ಮ ಮತ್ತೆ ಫೋಟೋ ತೆಗೆಸ್ಕೊಂಡ್ರು. ಅದಾದ್ಮೇಲೆ ಗಿಫ್ಟ್ಸ್ಗಳು ಸುರಿ ಮೇಳೆನೆ ಬಂತು. ನೆಕ್ಸ್ಟ್ ಊಟದ್ದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಆ್ಯಂಡ್ ನಮ್ಮ ಮನೇಲಿ ಒಂದಿಬ್ರು ಕಿತಾಪತಿ ಪರ್ಸನ್ಸ್ ಇದ್ದಾರೆ. ಎಲ್ಲ ಕೆಲಸ ಮಾಡ್ರು ಅಂತಂದ್ರೆ ಫಸ್ಟ್ ತಿನ್ನೋದಕ್ಕೆ ಬಂದು ನಿಂತಿದ್ದಾರೆ. ಇಲ್ಲಿ ನೋಡ್ರಿ ಏನೇನಿದೆ. ಇದು ನನ್ನ ಫೇವರೇಟ್ ಜಾಮೂನ್, ನ್ಯಾಚುರಲ್ ಬಿರಿಯಾನಿ ಚಿತ್ರಾನ್ನ, ಕಳ್ಳ ಕದಿಮ ಇವನೊಬ್ಬ ಮನೆ ಕಳ್ರು. ತಿರ್ಗ್ಸದ್ನ ತೋರ್ಸತ್ ಏನದು. ಇವರಿಬ್ರು ಈಚೆ ಬಂದು ತಿಂತಿದ್ದಾರೆ. ಆ್ಯಂಡ್ ಇವರೇನೋ ತುಂಬಾ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಏನ್ ಕೇಳಿಸ್ಕೊಳ್ಳೋಣ. ಈಗ ಬಂದು ನಾರ ಬರ್ತಾನೆ, ಆಮೇಲೆ ಹೋಗ್ತಾನೆ. ಆ ತಿಂಗಳ 1 ವರ್ಷ ಬಂಗಾರ ದಂಡ ಮಾಡಿದ್ದಾನೆ. ಇವ್ನು ಕೇಳಿ ಮಾಡಿದ್ದಾನೆ ಬಂಗಾರ ದಂಡ 1 ವರ್ಷ. ಇವರೆಲ್ಲಿ ಕಿತ್ತಾಡ್ಕೊಂತ ತಿಂತಿದ್ದಾರೆ. ಅವನಿಗೆ ಯಾಕೋ ಸರಿ ಹೋಗ್ತಿಲ್ಲ. ಹೊರಟ ಇಲ್ಲಿ ಬಂದು ತಿಂತಿದ್ದಾನೆ. ಇವಾಗ ಅಪ್ಪಾಜಿ ಹತ್ರ ಬಂದು ತಿಂತಿದ್ದಾನೆ. ಇವಾಗ ಅಲ್ಲಿ ಸಾಕಾಗ್ಲಿಲ್ಲ, ಅವನಿಗೆ ಸೆಟ್ ಆಗ್ಲಿಲ್ಲ ಅಂತ. ಇವ್ನಿಂಗ್ ಮಾಡ್ತಾನಂತಾನೆ ಎಲ್ಲ ಗಿಫ್ಟ್ಸು ಒಳಗಿಟ್ಟಿದ್ದೆ. ಇದು ಒಂದು ಕೈಗೆ ಸಿಕ್ಬಿಡ್ತು. ಓಪನ್ ಮಾಡಕ್ಕೆ ಸ್ಟಾರ್ಟ್ ಇವಾಗ. ಬಿಚ್ಚಕ್ ಬರಲ್ಲ ಏನಿಲ್ಲ, ಸುಮ್ನೆ ಓಡಾಡ್ತಿದ್ಯಾ. ಇವ್ರದೆಲ್ಲ ಗಿಫ್ಟ್ ಓಪನ್ ಆದಮೇಲೆ ನೆಕ್ಸ್ಟು ಒಂದು ಟಾಯ್, ಚಿಕ್ಕ ಚಿಕ್ಕ ಟಾಯ್ಸ್ ಕಾರ್ದು ಒಂದು ಗಿಫ್ಟ್ ಕೊಟ್ಟೆ. ಅವನಿಗೆ ಅದು ತುಂಬ ಇಷ್ಟ ಇತ್ತು. ಲಾಸ್ಟ್ ಟೈಮ್ ನಾವು ಮಾರ್ಟ್ಗೆ ಹೋದಾಗ ಕೇಳಿದ್ದ ಅಂತ ಹೇಳಿ. ಬಟ್ ಅವನಿಗೆ ಐಡಿಯಾನೇ ಇರಲಿಲ್ಲ. ಅವನಿಗೆ ಒಂದು ಬಿಗ್ ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಅವನಿಗೆ ನಾವು ಸರ್ಪ್ರೈಸ್ ಆಗಿ ಜೀಪ್ನ ತೊಗೊಂಡು ಬಂದಿದ್ವಿ. ತುಂಬ ದಿನದಿಂದ ಕೇಳ್ತಿದ್ದ, ನನಗೆ ಕಾರ್ ಬೇಕು, ಜೀಪ್ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಈ ಸರಿ ಅವನ ಬರ್ಡೇಗೆ ಕೊಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದಿದ್ದು. ಇದು ಗಿಫ್ಟು ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮತ್ತು ಮಮ್ಮಿದು. ಅವ್ರ ಕಡೆಯಿಂದ ಸ್ಪೆಷಲಾಗಿ ಅವನಿಗೆ ಕೊಡ್ತಾ ಇರೋದು ಅವರು. ಜೀಪ್ ಸಿಕ್ಕಿದ್ದೆ ತಡ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನಮ್ಮ ಕೈಗೆ ಸಿಗಲ್ಲ ಇವರು ಅಂತ ಅಂದ್ಕೊಂಡ್ವಿ ನಾವೆಲ್ಲ. ಜೀಪ್ ಕೊಡ್ಸಿದ್ದಾರೆ, ಗಿಫ್ಟ್ ಕೊಡ್ಸಿದ್ದಾರೆ. ಬರ್ಡೇ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಲಿಗೂ ಬೀಳು ಅಂತೇಳಿ ಬೀಳ್ಸಿದ್ವಿ. ತಕ್ಷಣ ಜೀಪ್ ಗಿಫ್ಟ್ ಬಂತಲ್ಲ, ಹೇಗೆ ಅನ್ನಿಸ್ತಾ ಇದೆ? ಯಾರು ಕೊಡ್ಸಿದ್ದು? ಥ್ಯಾಂಕ್ಸ್ ಕೊಡು ಅಲ್ಲಿ. ಸೊ ಇವರಂತೂ ಆಟ ನಿಲ್ಸಲ್ಲ, ಆಟ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.